Mathikunte Krishna on stage, please. ಓ ಚೆನ್ನಿ ನಿನ್ನ ಗಂಡ ಬಲು ಜಾಣಾನೇ, ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನೇ. ಓ ಚೆನ್ನಿ ನಿನ್ನ ಗಂಡ ಬಲು ಜಾಣಾನೆ, ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನೇ. ಓ ಚೆನ್ನಿ ನಿನ್ನ ಗಂಡ ಬಲು ಜಾಣಾನೆ, ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನೇ. ಓ ಚೆನ್ನಿ ನಿನ್ನ ಗಂಡ ಬಲು ಜಾಣಾನೆ, ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನೇ. ಓ ಚೆನ್ನಿ ನಿನ್ನ ಗಂಡ ಬಲು ಜಾಣಾನೆ, ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನೇ. ಏ ಚೆನ್ನಿ ನಿನ್ನ ಗಂಡ ಬಲು ಜಾಣಾನೆ, ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನೇ. ಏ ಚೆನ್ನಿ ನಿನ್ನ ಗಂಡ ಬಲು ಜಾಣಾನೆ, ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನೇ. ಕಾಲತ್ರ ಬರ್ತಾನೆ, ಬಲು ಜಾಣಾನೆ, ಅವನು ಕಾಲು ಮುಟ್ಟಿ ನೋಡ್ತಾನೆ. ಮಾಯಗಾರನೇ. ಕಾಲತ್ರ ಬರ್ತಾನೆ, ಬಲು ಜಾಣಾನೆ, ಅವನು ಕಾಲು ಮುಟ್ಟಿ ನೋಡ್ತಾನೆ. ಮಾಯಗಾರನೇ. ಕಾಲಿಗೊಂದು ಗೆಜ್ಜೆನಾದ್ರೂ ತಂದಿದ್ದಾನ, ಇಲ್ಲ ಸುಳ್ಳು ಮಾತನಾಡಲೋಗ ಬಂದಿದ್ದಾನ. ಕಾಲಿಗೊಂದು ಗೆಜ್ಜೆನಾದ್ರೂ ತಂದಿದ್ದಾನ, ಬರೀ ಸುಳ್ಳು ಮಾತನಾಡಲೋಗ ಬಂದಿದ್ದಾನ. ಚೆನ್ನಿ ನಿನ ಗಂಡ ಬಲು ಜಾಣಾನೆ, ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನೇ. ಚೆನ್ನಿ ನಿನ ಗಂಡ ಬಲು ಜಾಣಾನೆ, ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನೇ. ಓ ಚೆನ್ನಿ ನಿನ ಗಂಡ ಬಲು ಜಾಣಾನೆ, ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನೇ. ಕಿವಿ ಎತ್ರ ಬರ್ತಾನೆ, ಬಲು ಜಾಣಾನೆ, ಅವನು ಕಿವಿ ಮುಟ್ಟಿ ನೋಡ್ತಾನೆ. ಮಾಯಗಾರನೇ. ಕಿವಿ ಎತ್ರ ಬರ್ತಾನೆ, ಬಲು ಜಾಣಾನೆ, ಅವನು ಕಿವಿ ಮುಟ್ಟಿ ನೋಡ್ತಾನೆ. ಮಾಯಗಾರನೇ. ಕಿವಿಗೊಂದು ವಾಲೆನಾದ್ರೂ ತಂದಿದ್ದಾನ, ಬರೀ ಸುಳ್ಳು ಮಾತನಾಡಲೋಗ ಬಂದಿದ್ದಾನ. ಕಿವಿಗೊಂದು ವಾಲೆನಾದ್ರೂ ತಂದಿದ್ದಾನ, ಬರೀ ಸುಳ್ಳು ಮಾತನಾಡಲೋಗ ಬಂದಿದ್ದಾನ. ಓ ಚೆನ್ನಿ ನಿನ ಗಂಡ ಬಲು ಜಾಣಾನೆ, ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನೇ. ಚೆನ್ನಿ ನಿನ ಗಂಡ ಬಲು ಜಾಣಾನೆ, ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನೇ. ಓ ಚೆನ್ನಿ ನಿನ ಗಂಡ ಬಲು ಜಾಣಾನೆ, ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನೇ. ಮೂಗತ್ರ ಬರ್ತಾನೆ, ಬಲು ಜಾಣಾನೆ, ಅವನು ಮೂಗು ಮುಟ್ಟಿ ನೋಡ್ತಾನೆ. ಮಾಯಗಾರನೇ. ಮೂಗತ್ರ ಬರ್ತಾನೆ, ಬಲು ಜಾಣಾನೆ, ಅವ ಮೂಗು ಮುಟ್ಟಿ ನೋಡ್ತಾನೆ. ಮಾಯಗಾರನೇ. ಮೂಗಿಗೊಂದು ಮುತ್ತನಾದ್ರೂ ತಂದಿದ್ದಾನ, ಬರೀ ಸುಳ್ಳು ಮಾತನಾಡಲೋಗ ಬಂದಿದ್ದಾನ. ಮೂಗಿಗೊಂದು ಮುತ್ತನಾದ್ರೂ ತಂದಿದ್ದಾನ, ಬರೀ ಸುಳ್ಳು ಮಾತನಾಡಲೋಗ ಬಂದಿದ್ದಾನ. ಓ ಚೆನ್ನಿ ನಿನ ಗಂಡ ಬಲು ಜಾಣಾನೆ, ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನೇ. ಚೆನ್ನಿ ನಿನ ಗಂಡ ಬಲು ಜಾಣಾನೆ, ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನೇ. ಓ ಚೆನ್ನಿ ನಿನ ಗಂಡ ಬಲು ಜಾಣಾನೆ, ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನೇ. ಓ ಚೆನ್ನಿ ನಿನ ಗಂಡ ಬಲು ಜಾಣಾನೆ, ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನೇ. ಓ ಚೆನ್ನಿ ನಿನ ಗಂಡ ಬಲು ಜಾಣಾನೆ, ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನೇ. ಹಾಯ್ ಮತ್ತಿಕುಂಟೆ ಕೃಷ್ಣ ಅವರೇ, ಫುಲ್ ಜಾಣ ಥರ ಹಾಡಿದ್ರ ಅಂತ ಕೇಳೋಣ ನಮ್ಮ ಜಡ್ಜಸ್ನ. ಅರ್ಚನಾ ಮ್ಯಾಮ್, ಅವ್ರು ಯಾವಾಗಲೂ ಜಾಣ ಆಗ್ಬಿಟ್ಟಿದ್ದಾರೆ. ಓ ಕೃಷ್ಣ ಅಲ್ವಾ, ಜಾಣ ಆಗಲೇಬೇಕು, ಜಾಣ ಇರಲೇಬೇಕು. ಹೌದು.
ನೀಟಾಗಿ ಹಾಡಿದ್ರಿ ಕೃಷ್ಣ ಅವರೇ, ಒಳ್ಳೆ ಎಂಟರ್ಟೈನಿಂಗ್ ಹಾಡು. ಎಲ್ಲರಿಗೂ ಒಂದು ಜೋಶನ್ನು ತುಂಬಿದ್ರಿ ನಿಮ್ಮ ಹಾಡಿನ ಮುಖಾಂತರ. ಇನ್ನು ವೆರೈಟಿಯನ್ನು ತಗೊಂಡು ಬಂದರೆ ನಿಮ್ಮ ಧ್ವನಿಯಲ್ಲಿ ನಿಮ್ಮದು ಒಂಥರ ಯಾವ ರೀತಿಯ ಹಾಡನ್ನು ಹಾಡಿದರೂ ಸೂಟ್ ಆಗುವಂಥ ಧ್ವನಿ ನಿಮ್ಮದು. ಕಮರ್ಷಿಯಲ್ ಧ್ವನಿ ಅಂತ ಹೇಳ್ತಾರಲ್ಲ, ಆ ಥರ ಧ್ವನಿ. ಸೊ ನಿಮ್ಮ ಧ್ವನಿಯಲ್ಲಿ ನಾವು ಬೇರೆ ಬೇರೆ ರೀತಿಯ ಹಾಡುಗಳನ್ನು ಮತ್ತು ಇನ್ನೂ ಕೆಲಸ ಇರುವಂಥ ಹಾಡುಗಳನ್ನು ಕೇಳೋದಕ್ಕೆ ಇಷ್ಟಪಡ್ತೀವಿ. ಈ ಹಾಡನ್ನು ತುಂಬ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್, ಚೆನ್ನಾಗಿ ಕಾಣಿಸ್ತಿದ್ದೀರಿ ಸರ್. ಹೌದಾ? ಯಾ, ನೈಸ್ ಕಾಂಬಿನೇಷನ್. ಜಡ್ಜಾಗಿ ಪ್ರಮೋಷನ್ ತಗೊಂಡಿದ್ದೀನಿ. ಕೃಷ್ಣ, ಇದು ಹಳ್ಳಿಯಲ್ಲಿ ಹೆಣ್ಮಕ್ಳ ಹಾಡೋ ಹಾಡು ಹೌದಲ್ಲ, ಗೊತ್ತಲ್ಲ? ಈ ಸಾಮಾನ್ಯವಾಗಿ ಹೆಣ್ಮಕ್ಳು ಏನು ಮಾಡ್ತಾರೆ, ಏಯ್ ನೋಡೆ ನಿನ್ನ ಗಂಡ ಹಂಗೆ, ನಿನ್ನ ಗಂಡ ಹಿಂಗೆ ಅಂತ ಪುಳ್ಳೆ ಇಕ್ಕೋದು ಅಂದ್ರೆ ಗೊತ್ತಲ್ಲ? ಹಾಂ, ಚಾಡಿ ಹೇಳಿ. ನಿನ್ನ ಗಂಡ ಬರೀ ಮೋಡಿಗಾರನ ಕಡೆ ಮಾತಲ್ಲೇ ಇದು ಮಾಡಿಬಿಡ್ತಾನೆ. ಒಂದಿನ ತಂದು ಕೊಟ್ಟನಾ, ನಿನಗೆ ಸೀರೆ ತಂದು ಕೊಟ್ಟನಾ, ಕುಪ್ಸ ತಂದು ಕೊಟ್ಟನಾ, ಇದನ್ನು ಹೇಳೋದೇ ಅಲ್ವಾ? ಈ ಥರದ್ದೆಲ್ಲ ಹಳ್ಳಿಗಳಲ್ಲಿ ನಡೀತಾ ಇರುತ್ತೆ. ಆದರೆ ಜಾಣ ಹೆಣ್ಣು ಮಗಳು ಏನು ಮಾಡ್ತಾಳೆ ಗೊತ್ತಾ? ಅವಳು ಹೇಳ್ತಾಳೆ, ಯಾರೋ ಒಬ್ಳು ಪಕ್ಕದ ಮನೇಲಿ ಬಂದು ಹೇಳ್ತಾಳೆ, ನಿನ್ನ ಗಂಡ ನೋಡಿ ಅವಳು ಯಾರೋ ಜೊತೆ ಓಡಾಡ್ತಿದ್ದ ಅಂತ ಏನಾರ ಪುಳ್ಳೆ ಇಟ್ಟರೆ, ಅವಳು ಬುದ್ಧಿವಂತಲಾದವಳು ಏನು ಮಾಡ್ತಾಳೆ ಗೊತ್ತಾ? ನಾ ಮುಡಿದ ಮಲ್ಲಿಗೆ ಅವಳೊಂದು ಅರಗಳಿಗೆ ಮುಡಿಲೇಳು ಅಲ್ವಾ? ನಾವು ಮುಡಿದ ಮಲ್ಲಿಗೆ ಅವಳೊಂದು ಅರಗಳಿಗೆ ಮುಡಿಲೇಳು ಅಂತ ಹೇಳ್ದವಳ ಗತಿ ಏನಾಗಬೇಕು? ಇವಳಿಗೆ ನೀತಿ ಹೇಳಕ್ಕೆ ಬಂದಲ್ಲ ನಾನು ಅಂತ ಅವಳು ಇನ್ನೊಂದಿನ ಯಾರಿಗೂ ಹೇಳಕ್ಕೆ ಹೋಗೋದೇ ಇಲ್ಲ. ಆಮೇಲೆ ಅವಳು ಮನೆಯಲ್ಲಿ ಹೌದಾ ಇಲ್ವಾ ಅಂತ ತಿಳ್ಕೊಳ್ಳೋದು ಇನ್ನೊಂದು ಮತ್ತೊಂದು. ಈ ಚಾಡಿ ಹೇಳಕ್ಕೆ ಬರ್ತಾರಲ್ಲ, ಚಾಡಿ ಹೇಳಕ್ಕೆ ಬಂದವ್ರ ಹತ್ರ ಈ ಥರ ಹೌದಾ ನನ್ನ ಗಂಡ ಹಂಗ, ನನ್ನ ಗಂಡ ಹಿಂಗ ಅಂದರೆ ಹೋಯ್ತು ಸಂಸಾರ. ಅಲ್ಲಿ ಇನ್ನೊಂದಷ್ಟು ಹೇಳಕ್ಕೆ ಶುರು ಮಾಡ್ತಾರೆ ಅವರು. ಆದರೆ ಹೆಣ್ಮಗಳು, ಆ ಹಳ್ಳಿಯ ಹೆಣ್ಮಗಳಿದ್ದಾಳೆ, ಎಂಥ ಜಾಣೆ ನೋಡಿ. ಏನು ಹೇಳ್ಬಿಟ್ಲು, ನಾವು ಮುಡಿದ ಮಲ್ಲಿಗೆ ಅವಳು ಒಂದು ಅರಗಳಿಗೆ ಮುರುಡಿಲೇಳು ಅಂದ್ಬಿಟ್ಲಲ್ಲ. ಇನ್ನೇನು ಹೇಳಕ್ಕೆ ಸಾಧ್ಯ ಇರುತ್ತೆ ಚಾಡಿಯವ್ರಿಗೆ ಅಲ್ವಾ? ಬಿಟ್ಟಾಕು ಅಂತೇಳಿ ಬಿಟ್ಟೋಗ್ಬಿಡ್ತಾರೆ. ಈ ಥರ ಜಾಣ್ಮೆ ಜನಪದರದಲ್ಲಿದೆ. ಆದ್ದರಿಂದ ಇಂಥ ಹಾಡುಗಳು ಅಪರೂಪಕ್ಕೆ ಸಿಗ್ತವೆ. ಒಳ್ಳೆಯ ಹಾಡು ಆಯ್ಕೆ ಮಾಡಿದ್ರಿ. ಆದರೆ ಕಾಂಪಿಟೇಷನ್ ಆದ್ದರಿಂದ ಮೇಡಮ್ ಹೇಳಿದ ರೀತಿಯಲ್ಲಿ ಇನ್ನು ನಿಮ್ಮ ಧ್ವನಿನಲ್ಲಿ ಒಳ್ಳೊಳ್ಳೆ ಹಾಡುಗಳನ್ನು ಕೇಳೋವಂಥ ಅವಕಾಶನೂ ಆಗಲಿ. ನೀವು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್. ಕೃಷ್ಣ ಅವರೇ, ಇದು ಮೂಲ ಆಂಧ್ರ ಪ್ರದೇಶದಲ್ವಾ? ಇದು ನಮ್ಮ ಲಕ್ಷ್ಮೀಪತಿ ಕೋಲಾರ್ ಅವರು ಟ್ರಾನ್ಸ್ಲೇಟ್ ಮಾಡಿದ್ದು ಮೇಡಮ್. ಇದು ಒರಿಜಿನಲ್ ಫೋಕು ಆಂಧ್ರ. ಆ್ಯಕ್ಚುಲಿ ತೆಲುಗುದು ಇದೇನು ಮಾಡಿದ್ರು, ನಮ್ಮ ಕೋಲಾರಕ್ಕೆ ಇತ್ತೀಚೆಗೆ ಒಂದಷ್ಟು ಹಾಡುಗಳು ಬರ್ತಾಯಿದೆ ಆಂಧ್ರ ಪ್ರದೇಶದಿಂದ. ಅದು ಒರಿಜಿನಲ್ ಫೋಕ್ನ ಲಕ್ಷ್ಮೀಪತಿ ಕೋಲಾರ್ ಅವರು ಕನ್ನಡಕ್ಕೆ ಮಾಡಿದ್ದಾರೆ. ಬಟ್ ನಮ್ಮ ಕೋಲಾರ ಭಾಗದ ಗಾಯಕರೆಲ್ಲ ಹೆಚ್ಚಿಗೆ ಅದನ್ನು ಹಾಡಿ ರಂಜಿಸ್ತಾರೆ. ಬಟ್ ಅದರಲ್ಲಿ ಮೂಲ ದಾಟಿಯಲ್ಲೇ ನೀವು ಹಾಡಿದ್ರಿ. ಚನ್ನಿ ನಿನ ಗಂಡ ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಕಾರನೇ. ಚನ್ನಿ ನಿನ ಗಂಡ ಬಲು ಜಾಣನೆ, ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನೇ. ಒಳ್ಳೆ ಧ್ವನಿ ನಿಮ್ಮದು, ಚೆನ್ನಾಗಿ ಹಾಡಿದ್ರಿ. ಶುಭಾಶಯಗಳು ನಿಮಗೆ. ಥ್ಯಾಂಕ್ ಯು ಸರ್. ಕೃಷ್ಣ ಅವರೇ, ಖುಷಿ ಆಯ್ತಾ? ಖುಷಿ ಆಯ್ತು. ಸೂಪರ್. ಥ್ಯಾಂಕ್ ಯು.